ಹನುಮಂತನು ಏಕೆ ಮತ್ತು ಹೇಗೆ ಪಂಚಮುಖಿ ಹನುಮಂತನಾದ ಎಂಬ ಕಥೆ ಇಲ್ಲಿದೆ ನೋಡಿ. ಜೀವನದಲ್ಲಿ ಪಂಚಮುಖಿ ಹನುಮಂತನ ಆರಾಧನೆ ಮಾಡಿದರೆ ಯಶಸ್ಸಿನ ಉತ್ತುಂಗಕ್ಕೆ ಏರುವುದು ಖಂಡಿತ. ಆದರೆ ಏನು ಆ ಒಂದು ಕಂಡೀಷನ್ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಪಂಚಮುಖಿ ಹನುಮಂತ ಉಗ್ರವತಾರಿ ಹಾಗೂ ಇದು ಈತನ ತಾಂತ್ರಿಕ ರೂಪ. ಈತನನ್ನು ಆರಾಧಿಸುವುದು ಯಶಸ್ಸನ್ನು ಕೊಡುತ್ತದೆ. ಆದರೆ ಅಂಥವರು ಹನುಮಂತನ ಉಗ್ರವತಾರವನ್ನು ಎದುರು ನೋಡಲು ಸಿದ್ಧರಿರಬೇಕು. ಅವರಿಗೆ ಒಂದಿಷ್ಟು ಭಯವಾದರೂ ನಕಾರಾತ್ಮಕ ಪ್ರತಿಕ್ರಿಯೆ ಅಂದರೆ ನೆಗೆಟಿವ್ ರಿಯಾಕ್ಷನ್ ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ಪ್ರತಿವಾಸಿ ರಾಮಾಯಣದಲ್ಲಿ ಹನುಮಂತನ ಈ ಉಗ್ರವತಾರದ ಬಗ್ಗೆ ಉಲ್ಲೇಖವಿದೆ. ಅದು ರಾಮ ಹಾಗೂ ರಾವಣನ ಮಧ್ಯದಲ್ಲಿ ಯುದ್ಧದ ಸಮಯ. ತನ್ನ ಸೈನ್ಯ ಸೋಲಿನತ್ತ ವಾಲುತ್ತಾ ಇರುವುದು ರಾವಣನ ಗಮನಕ್ಕೆ ಬರುತ್ತದೆ. ಆಗ ರಾವಣ ತನ್ನ ಸಹೋದರನಾದ ಅಹಿರಾವಣನ ಬಳಿ ಸಹಾಯ ಕೇಳುತ್ತಾನೆ. ತಂತ್ರವಿದ್ಯಾ ಪಾರಂಗತನಾದ ಈತ ತನ್ನ ಮಾಯಾವಿ ಶಕ್ತಿಯಿಂದ ರಾಮನ ಸೈನ್ಯ ನಿದ್ರೆಗೆ ಜಾರುವ ಹಾಗೆ ಮಾಡುತ್ತಾನೆ. ಆಗ ಹನುಮಂತ ರಾಮನ ಸಹಾಯಕ್ಕೆ ನಿಂತು ಅಹಿರಾವಣನೊಂದಿಗೆ ಯುದ್ಧ ಮಾಡುತ್ತಾನೆ. ಆದರೆ ತನ್ನ ಎಲ್ಲ ಯುಕ್ತಿ ಶಕ್ತಿ ಪ್ರಯೋಗ ಮಾಡಿದರೂ ಗೆಲ್ಲೋಕ್ಕೆ ಆಗ್ತಾ ಇರಲ್ಲ. ಕಾರಣ ಅಹಿರಾವಣನ ಬಳಿ ಮಾಯಾಶಕ್ತಿ ಇರುತ್ತದೆ. ಆತ ಭವಾನಿ ಮಾತೆಯಿಂದ ಪಡೆದುಕೊಂಡಿದ್ದ ಒಂದು ವರದ ಪ್ರಕಾರ ಈತ 5 ದಿಕ್ಕಿನಲ್ಲಿ 5 ದೀಪಗಳನ್ನು ಹಚ್ಚಿರುತ್ತಾನೆ ಹಾಗೂ ಈ 5 ದೀಪಗಳನ್ನು ಒಂದೇ ಸಲಕ್ಕೆ ಆರಿಸುವವರೆಗೂ ಅಹಿರಾವಣನ ಸಂಹಾರ ಆಗುವುದಿಲ್ಲ. ಇದನ್ನರಿತ ಹನುಮಂತ ಪಂಚಮುಖಿಯಾಗುತ್ತಾನೆ. ಉತ್ತರ ದಿಕ್ಕಿಗೆ ವರಾಹ, ದಕ್ಷಿಣಕ್ಕೆ ನರಸಿಂಹ, ಪಶ್ಚಿಮಕ್ಕೆ ಗರುಡ, ಪೂರ್ವಕ್ಕೆ ಹನುಮಂತ, ಆಕಾಶದತ್ತ ಹಯಗ್ರೀವ. 5 ದಿಕ್ಕುಗಳಲ್ಲಿ ಉರಿತಾ ಇದ್ದ ದೀಪಗಳನ್ನು ಹೀಗೆ ಹನುಮಂತನು ಆರಿಸಿ ಅಹಿರಾವಣನನ್ನು ಸಂಹಾರ ಮಾಡುತ್ತಾನೆ. ಹಾಗೂ ಇದು ಈತ ಹೇಗೆ ಮತ್ತು ಯಾಕೆ ಪಂಚಮುಖಿ ಹನುಮಂತನಾದ ಎಂಬ ಕತೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.